ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬೈಕ್ ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಹೆಲೋ ಗಾಯ್ಸ್, ನಾನು ಇವಾಗ ಒಂದು ಪಬ್ಲಿಕ್ ಪಾರ್ಕಿಗೆ ಬಂದಿದ್ದೀನಿ ವ್ಲಾಗ್ ಮಾಡೋಕ್ಕೆ. ಗೊತ್ತಿಲ್ಲ ಬೇರೆ ಯಾವ ಪ್ಲೇಸ್ ಚೆನ್ನಾಗಿರುತ್ತೆ ಅಂತ. ಈ ಪ್ಲೇಸ್ ಆ್ಯಕ್ಚುಲಿ ಚೆನ್ನಾಗಿದೆ. 360 ಡಿಗ್ರಿ ವ್ಯೂ ಕೊಡ್ತಾ ಇದ್ದೀನಿ, ಯಾಕಂದರೆ ಪಬ್ಲಿಕಲ್ಲಿ ಯಾರೂ ಇಲ್ಲ ಗೈಸ್, ನಾನೊಬ್ಬನೇ ಇರೋದು. ಕೆಲವೊಬ್ರು ಸ್ನ್ಯಾಪ್ಚಾಟ್ ವ್ಲಾಗ್ ಎಲ್ಲ ಮಾಡಿ ಹಾಕ್ತಾರೆ, ನಾವು ಡೈರೆಕ್ಟಾಗಿ ಯೂಟ್ಯೂಬಿಗೆ ವ್ಲಾಗ್ ಮಾಡೋಣ ಅಂತ ಹಾಕ್ತಿದ್ವಿ. ಗೊತ್ತಿಲ್ಲ, ಸುಮ್ಮನೆ ಮನಸ್ಸಾಯ್ತಂದ್ರೆ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ ಪಬ್ಲಿಕಲ್ಲಿ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಎಲ್ಲ ಓಡ್ಕೊಂಡು ಬರ್ತಿದ್ದಾರೆ ಗೈಸ್. ಅಷ್ಟೇನು ಕೆಟ್ಟಾಗಿಲ್ಲ ಅನಿಸುತ್ತೆ. ನನ್ನ ಕ್ಯಾಮ್ರಾ ಆ್ಯಂಗಲ್ಲು ಅದೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಾನು ಸ್ವಲ್ಪ ಕ್ರಾಸಾಗಿ ಶೂಟ್ ಮಾಡೋದ್ರಲ್ಲೇ ಎಕ್ಸ್ಪರ್ಟ್ ಅನಿಸುತ್ತೆ. ಹೋಗ್ತಾ ಸ್ಟ್ರೇಟ್ ಆಗುತ್ತೆ ಗೈಸ್. ಇಲ್ಲೊಬ್ರು ಬರ್ತಾ ಇದ್ದಾರೆ, ಅದಕ್ಕೆ ಆರಾಮಾಗಿರೋಣ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೈಸ್. ಆ್ಯಕ್ಚುಲಿ ನನ್ನ ಫ್ರೆಂಡ್ ಮನೆಗೆ ಬಂದಿರೋದು. ಅವನ್ನ ಕರ್ಕೊಂಡು ರೈಡಿಗೆ ಹೋಗೋಣ ಅಂತ, ರಿಚರ್ಡ್ಸ್ ಟೌನಿಗೆ ಹೋಗಿ ರೈಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ಅವ್ನು ನೋಡಿದ್ರೆ ಕಾಲೇ ತೆಗಿತಾಯಿಲ್ಲ. ನಾನು ಅವ್ರ ಅಪ್ಪಂಗೂ ಕಾಲ್ ಮಾಡಿಬಿಟ್ಟೆ. 1 ಸೆಕೆಂಡ್ ಗೈಸ್, ಅಲ್ಲೋಗಿ ಕಾಲ್ ಕಂಟಿನ್ಯೂ ಮಾಡ್ತೀನಿ. ಸೊ ನಾವು ರಿಚರ್ಡ್ಸ್ ಟೌನಿಗೆ ಹೋಗ್ಬೇಕಂತಲೇ ಪ್ಲ್ಯಾನ್ ಮಾಡಿದ್ದು. ಆದರೆ ಅವನು ಇನ್ನೂ ಎದ್ದಿಲ್ಲ. ನನ್ನ ಪ್ರಕಾರ ಅವ್ನು ಎದ್ದು ಕಾಲ್ ಮಾಡ್ತಾನೆ. ಅವ್ನು ವರ್ಕಿಗೆ ಕೂಡ ಹೋಗಬೇಕು. ಅವನು ಸ್ವಲ್ಪ ವರ್ಕಿಗೆ ಅಟ್ಲೀಸ್ಟ್ ನಿಯತ್ತಾಗಿ ವರ್ಕ್ ಮಾಡ್ತಾನೆ ಅಂದ್ಕೊಂಡಿದ್ದು. ಅದಕ್ಕೆ ಅವ್ನು ಹೇಳ್ತಾನೆ ಇವಾಗ. ಅವ್ನು ಎದ್ರ ಮೇಲೆ ಅವನ ಕರ್ಕೊಂಡು ಹೋಗ್ತೀವಿ ರಿಚರ್ಡ್ಸ್ ಟೌನಿಗೆ ಅನಿಸುತ್ತೆ. ಇಲ್ಲ ಬೇರೆ ಕಡೆ ಎಲ್ಲಾದರೂ ಪ್ಲ್ಯಾನ್ ಮಾಡಿದ್ರೆ ಅಲ್ಲಿಗೆ ಹೋಗೋಣ. ಏನಿಲ್ಲ, ಜಸ್ಟ್ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಎದ್ದಿದ್ದೇ ಹೇಳಿಲ್ಲ. ನೈಟ್ ಮಲಗೋಕ್ಕೆ ಆಗ್ತಾಯಿಲ್ಲ. 2 o'clock ಆಯಿತು, 3 o'clock ಆಯಿತು, ಮಲಗೋಕ್ಕೆ ಆಗಿಲ್ಲ. ಆಮೇಲೆ ಕೊನೆಗೆ ಟೈಮ್ ಮಾಡ್ತೀನಿ 4:23 ಆಗೋದು, ಆಲ್ಮೋಸ್ಟ್ 4:30. ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ಅವ್ನು ಕಾಲ್ ಎತ್ತಲ್ಲ ಅಂದ್ಕೊಂಡೆ. ಅವ್ನು ಕಾಲ್ ಎತ್ತಿಬಿಟ್ಟ. 4:15 ಅವ್ನು ಕಾಲ್ ಎತ್ತಿಬಿಟ್ಟ. ನಾನು ಹೇಳಿದೆ ಬ್ರೋ ರೈಡ್ ಹೋಗೋಣ ಅಂತ, ಬೈಕ್ ರೈಡ್ ಅಂದೆ. ಅವನಿಗೆ ಅದು ಬೇಕ್ರಿ ಅಂತ ಕೇಳಿಸ್ತು. ಓಕೆ ಬೇಕ್ರಿ ಅಂದ್ಕೊಂಡಿದ್ದಾನೆ ಅಂತ. ಆಮೇಲೆ ಅದೇ ಬೇಕ್ರಿಗಲ್ಲೋ ಬೆಳಿಗ್ಗೆ ಯಾವ ಬೇಕ್ರಿ ಓಪನ್ ಇರುತ್ತೆ, ಅದಕ್ಕೆ ಬೇಕ್ರಿಯಲ್ಲ ಬೈಕ್ ರೈಡ್ ಅಂತ. ಆಮೇಲೆ ಅವನೇ ಸಜೆಸ್ಟ್ ಮಾಡಿದೆ, ರಿಚರ್ಡ್ಸ್ ಟೌನ್ ಹೋಗೋಣ ಬ್ರೋ, ಒಳ್ಳೆ ಹೈವೇ ಥರ ರೋಡ್ ಇದೆ, ಒಳ್ಳೆ ಕ್ರೂಸ್ ಮಾಡ್ಬೋದು ಬೆಳಿಗ್ಗೆ ಅಂತ ಹೇಳ್ದೆ. ಹೌದಾ, ಹಂಗಾರೆ ಬಾ ಅಂತ ಹೇಳಿದೆ. ನಾನು ಕಾಲ್ ಮಾಡ್ತೀನಿ ಮನೆ ಬಿಡೋಗ ಅಂತ ಹೇಳಿದ್ದೆ. ಮನೆ ಬಿಡೋ ಕಾಲ್ ಮಾಡ್ತೀನಿ, ಅವ್ನು ಕಾಲೇ ಎತ್ತುತ್ತಲ್ಲ. ಸರಿ ಬಿಡು, ಮನೆ ಹತ್ರ ಹೋಗಿ ಅವನ್ನ ಕರಿಯೋಣ ಅಂತ ಅಂದ್ಕೊಂಡೆ. ಕಾಲ್ ಮಾಡಿದ್ರೆ ಇವಾಗಲೂ ಎತ್ತುತ್ತಲ್ಲ. ಅವ್ರ ಮನೆಗೆ ಹೋಗಿ ಕರಿಬೋದು, ಆದರೆ ಪಾಪ ಬೆಳಿಗ್ಗೆ ಎಲ್ಲ ಮಲಗಿರ್ತಾರೆ, ಅವ್ರಿಗೂ ಡಿಸ್ಟರ್ಬ್ ಆಗಿಬಿಡುತ್ತಲ್ಲ. ಅದಕ್ಕೆ ಕಾಲ್ ಮಾಡೋಕ್ಕಾಗಲ್ಲ. ಹಿಂದ್ಗಡೆ 1-3 ಜನ ಹುಡುಗರು ಯಾರೋ ಬರ್ತಾ ಇದ್ದಾರೆ. ಎದುರುಗಡೆ ನಾನು ಒಬ್ಬನೇ ಇರೋದ್ರಿಂದ ಹಿಂದ್ಗಡೆ ಬರೋದು ಯೋಚನೆ ಮಾಡಿಬಿಡ್ತೀವಿ. ಪಬ್ಲಿಕಲ್ಲಿ ವ್ಲಾಗ್ ಮಾಡುವಾಗ ಎದುರುಗಡೆನೇ ವ್ಲಾಗ್ ಮಾಡಬೇಕು. ಹೋಪ್ಫುಲಿ ಇದನ್ನು ಅಪ್ಲೋಡು ಮಾಡ್ತೀನಿ ಅನ್ಸುತ್ತೆ. ಮಾಡಬೇಕಾ? ಚೆನ್ನಾಗಿದ್ರೆ ಅಪ್ಲೋಡ್ ಮಾಡ್ತೀನಿ. ಒಂದು 3-4 ದಿನ ಎಡಿಟಿಂಗ್ ಮಾಡ್ತೀನಿ. ನನ್ನ ಎಡಿಟಿಂಗ್ ಸ್ಕಿಲ್ಸ್ ಸ್ವಲ್ಪ ಇಂಪ್ರೂವ್ ಆಗಬೇಕು. ಸ್ವಲ್ಪ ಫಾಸ್ಟಾಗಿ ನಡೆಯೋಣ ಅಂತ ಅಂದ್ಕೊಂಡೆ. ಹಿಂದ್ಗಡೆಯಿಂದ ಬಂದರೆ ಬರಲಿ ಗೈಸ್, ನಾವೇನು ಯೋಚನೆ ಮಾಡಲ್ಲ. ಇನ್ನೇನು ಹೇಳೋದು, ನಾನು ಒಂದ್ಸತಿ ಅವನಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ಮತ್ತೆ ಅಪ್ಡೇಟ್ ಕೊಡ್ತೀನಿ ಗೈಸ್. ಬಾಯ್. ಸೊ ಗೈಸ್, ಇವಾಗ ಕೈಯಲ್ಲಿ ಹೆಲ್ಮೆಟ್ ಇದೆ. ಇವಾಗ ಫೈನಲಿ ಅವನು ಎದ್ದಿದ್ದಾನೆ ಗೈಸ್. ಅವ್ರ ಅಪ್ಪಂಗೆ ಕಾಲ್ ಮಾಡಿದೆ, ಅವ್ರ ಅಪ್ಪ ಫೋನ್ ಇತ್ತಿಲ್ಲ. ಅದಕ್ಕೆ ಅವ್ರ ಅಮ್ಮಂಗೆ ಕಾಲ್ ಮಾಡಿದೆ. ಅವ್ರ ಅಮ್ಮ ಹೋಗಿಬಿಟ್ಟು ಅವನ್ನ ಎಬ್ಬಿಸಿದ್ರು. ಸೊ ಹಿಂದ್ಗಡೆ ಮಸೀದಿ ಎಲ್ಲ ಇತ್ತಲ್ಲ, ಇದೆ ಏನಿದು ಸ್ಮಶಾನ. ಒಬ್ಬರೆಲ್ಲ ಬರೋಕ್ಕೆ ಹೋಗ್ಬಿಟ್ಟು ಗೈಸ್, ನಾನು ಒಬ್ಬನೇ ಮಾಡಿಬಿಟ್ಟಿದ್ದಾನೆ. ಹುಡುಗನ ಥರ ಒಳ್ಳೆ ಹುಡುಗಿ ಫ್ರೆಂಡ್ ಇದ್ರೆ ಜೊತೆಗೆ ಹಾಕ್ಕೊಂಡು ಬರ್ಬೋದಿತ್ತು. ಆದರೆ ಯಾವ ಹುಡುಗಿ ಇಷ್ಟು ಬೆಳಗ್ಗೆ ಹೇಳ್ತಾರೆ, ಹುಡುಗರೇ ಸರಿ ಅನಿಸುತ್ತೆ. ಗೊತ್ತಿಲ್ಲ, ಹೇಳೋರಿದ್ದರೆ ಕಮೆಂಟ್ ಮಾಡಿ ಇಷ್ಟು ಬೇಗ ಹೇಳ್ತೀರಾ ಅಂತ.
ಎದ್ದು ಈ ಥರ ಪಾರ್ಕ್ ಒಳಗೆ ಒಬ್ಬನೇ ವ್ಲಾಗ್ ಮಾಡ್ಕೊಂಡು ಚೆನ್ನಾಗಿದೆ ಗೈಸ್. ಒಂಥರ ಫ್ಯೂಚರ್ ಕಂಟೆಂಟ್ ಕ್ರಿಯೇಟರ್ ಆಗ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಫಸ್ಟು ಸ್ಟ್ರೀಮರ್ ಆಗೋಣ ಅಂತ. ಆದರೆ ಲ್ಯಾಂಗ್ವೇಜ್ ಯಾವುದು ಅಂತ ಗೊತ್ತಾಗ್ತಲ್ಲ. ಕನ್ನಡದಲ್ಲಿ ಮಾಡ್ತಾರೆ, ಜಾಸ್ತಿ ಏನು ಸಪೋರ್ಟರ್ಸ್ ಇಲ್ಲ ಗೈಸ್. ಕನ್ನಡದಲ್ಲಿ ಆಡಿಯನ್ಸ್ ತುಂಬ ಕಮ್ಮಿ. ನಾನು ಹಾನೆಸ್ಟಾಗಿ ಹೇಳ್ತೀನಿ. ಯೂಟ್ಯೂಬಲ್ಲೆಲ್ಲ ತುಂಬ ಆಡಿಯನ್ಸ್ ಕಮ್ಮಿ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಚೆನ್ನಾಗಿದೆ, ಯೂಟ್ಯೂಬಲ್ಲಿ ತುಂಬ ಕಮ್ಮಿ ಇದ್ದಾರೆ. ಇನ್ನೂ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದ್ದರೆ ಏನೋ ಬರ್ಬೋದೇನೋ. ಮೇಲೆ ಯಾರೋ ಬರ್ತಾ ಇದ್ದಾರೆ. ವ್ಲಾಗ್ ಸ್ಟಾಪ್ ಮಾಡಲ ಕಂಟಿನ್ಯೂ ಮಾಡಲ ಗೊತ್ತಾಗ್ತಾಯಿಲ್ಲ. ಸ್ಟಾಪ್ ಮಾಡಿ. ಗಾಯ್ಸ್, ನಾನೇ ವಿಚಿತ್ರ ಅನಿಸುತ್ತೆ. ಹೆಲ್ಮೆಟ್ ಇಟ್ಕೊಂಡು ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡಿಕೊಂಡು ಯಾವುದೋ ಒಂದು ಸಮಾಧಿಯಿಂದ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ವಾಕಿಂಗ್ ಹೋಗಿದ್ದಾರೆ. ಇವರೆಲ್ಲ ಮನೆಗೆ ಹೋಗಿ ರೆಡಿಯಾಗಿ ಸ್ನಾನ ಮಾಡ್ತಾರೆ ಅನ್ಸುತ್ತೆ. ಅಷ್ಟೇ ಗಾಯ್ಸ್, ಇಲ್ಲಿ ತುಂಬ ಜನ ಇದ್ದಾರೆ. ಆಮೇಲೆ ಕಂಟಿನ್ಯೂ ಆಗಿ ಅಪ್ಡೇಟ್ ಕೊಡೋಣ. ಅವ್ನು ಬರೋ ತನಕ ಸಿ ಯು ದೆನ್, ಬಾಯ್. Take it. Video camera and camera. We are doing some recording. Hi, say hello, bro. Now we'll end the vlog. Guys, finally we finished our, how much kilometers ride? 36 kilometers ride got finished. So for more rides, follow, like, share, subscribe. Say subscribe. I will done. Headshot. ಇಲ್ಲಿರುವಂತೆ ನಾನು ತವರ ಮನೆ ಕಡೆ ಬಂದಿದ್ವಿ. ಅದು ತುಂಬ ಕ್ರೌಡ್ ಆಗಿರೋದ್ರಿಂದ ಕಡೆಗೆ ಆಮೇಲೆ